ಮಾನ್ಯ ಪತ್ರಿಕಾ ಬಂಧುಗಳೇ, ಮಾತಾಡಬೇಡಿ. ಇವತ್ತಿನ ವಿಷಯ ಬಹಳ ಗಂಭೀರವಾದ ವಿಷಯ ಅನ್ನೋ ಕಾರಣಕ್ಕೆ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿಯೂ ಕೂಡ ನನ್ನ ಸಹೋದರನಾಗಿ ಪರಶುರಾಮ್ ನನ್ನೊಂದಿಗೆ ಯಾವಾಗಲೂ ಕೂಡ ನನ್ನ ಸಂಪರ್ಕದಲ್ಲಿ ಇರ್ತಿದ್ದವನು. ಅಂತಹ ಒಬ್ಬ ಸಹೋದರನನ್ನು ಕಳ್ಕೊಂಡ ನೋವಿನಿಂದ ಇವತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು. ಅವನು ಯಾವ ಕಾರಣಕ್ಕೆ ಇವತ್ತು ಪ್ರಾಣ ತ್ಯಾಗ ಆಗಿದೆಯೋ ಅವನಿಗೆ ಸರಿಯಾದ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಎರಡೂ ಕಾರಣದಿಂದ ಇವತ್ತಿಲ್ಲಿ ಬಂದಿದ್ದೇನೆ. ಕುಟುಂಬಕ್ಕೆ ಬಹಳ ನೋವಾಗಿದೆ, ನನಗೂ ಕೂಡ ಅಷ್ಟೇ ನೋವಾಗಿದೆ. ಯಾಕಂತಂದರೆ ಒಬ್ಬ ಪ್ರತಿಭಾವಂತ ಯುವಕ, ಅವನು ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡೋದನ್ನು ನೋಡಿದ್ದೇನೆ ನಾನು. ಗಾಲ್ಫಲ್ಲಿ ಗಿಡಗಳಿಗೆ ಮತ್ತು ಆ ಹುಲ್ಲಿಗೆ ನೀರು ಹಾಕೋದನ್ನು ಕೆಲಸ ಕೂಡ ಆತನು ಮಾಡಿದ್ದಾನೆ. ನಾವೆಲ್ಲ ಅಂಥ ಕೆಲಸಗಳು ಮಾಡಿ ಮೇಲೆ ಬಂದಿರತಕ್ಕಂಥವ್ರು. ಆ ನೋವು ನನಗಿದೆ. ಅಷ್ಟಿದ್ರೂ ಕೂಡ ಓದೋದನ್ನು ಬಿಡಲಿಲ್ಲ. ಹಲವು ರೀತಿಯ ಪರೀಕ್ಷೆಗಳನ್ನು ಪಾಸ್ ಮಾಡಿ ಸುಮಾರು 8 ಕಡೆಯಲ್ಲಿ ಕೆಲಸ ಮಾಡಿದವ. ಬೇರೆ ಒಂದು ವಿಷಯ ಗೊತ್ತಿಲ್ಲ ಆತನಿಗೆ. ಎಲ್ಲೂ ಒಂದು ಅವನ ಮೇಲೆ ಕಪ್ಪು ಚುಕ್ಕೆ ಇಲ್ಲ. ಅಂಥ ಕೆಲಸ ಮಾಡಿಕೊಂಡು ಬಂದು IAS ಮಾಡಬೇಕು ಅನ್ನೋದು ಅವನ ಉದ್ದೇಶ ಇತ್ತು. ಎಲ್ಲಿ ಸಮಾಜ ಬಿಡ್ತದೆ? ASI ಆಗಿದ್ದೇ ಅವನಿಗೆ ದೊಡ್ಡ ಖುಷಿ ಇತ್ತು. ಇಷ್ಟಕ್ಕಾದರೂ ಬಂದಿದ್ದೀನಲ್ಲ ಅಂಥೇಳಿ. ಅಂಥ ಒಂದು ಸಂದರ್ಭದಲ್ಲಿ ಅವನು ಈ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿಬಿಟ್ಟ. ಈ ಸಮಾಜ ಯಾವ ಮಟ್ಟಕ್ಕೆ ಈ ತಳ ಸಮುದಾಯಗಳನ್ನು, ಪರಿಶಿಷ್ಟ ಜಾತಿ ವರ್ಗಗಳನ್ನು ಯಾವ ಮಟ್ಟಕ್ಕೆ ಕಾಣ್ತಾರೆ ಅನ್ನೋದು ಇನ್ನೂ ಕೂಡ 77 ವರ್ಷಗಳಾಗಿದೆ ಸ್ವತಂತ್ರ ಬಂದು. ಅಂಬೇಡ್ಕರ್ ಅವರು ನಮಗೆ ಯಾವ ಮಾರ್ಗಗಳನ್ನು ತೋರಿಸ್ಕೊಟ್ರು, ವಿದ್ಯಾವಂತರಾದರೆ ಎಲ್ಲ ಜಾತೀಯತೆಯೇ ಹೋಗ್ಬಿಡ್ತದೆ ಅಂತ ಹೇಳಿದ್ರು. ಇನ್ನೂ ಅದು ಸತ್ಯ ಆಗಲೇ ಇಲ್ಲ. ಯಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಈ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ರಣ್ಣವರಿದ್ದಾರೆ, ಬಸವರಾಜ್ ಅವರಿದ್ದಾರೆ, ಈಗ ದಡೇಶ್ವರವರು, ಬಸವರಾಜ್ ಅವರು MP ಗೆ ನಿಂತಿದ್ದವರು, ಮತ್ತು IAS ಅಧಿಕಾರಿಯಾಗಿ ರಿಟೈರ್ ಆದವರು, ಕಮಿಷನರು ಎಲ್ಲ ಆಗಿದ್ದರು, IPS ಭಾಸ್ಕರ್ ರಾವ್ ಅವರು, ನನ್ನ ಜೊತೆಯಲ್ಲಿ ಪೊಲೀಸ್ ಮಹಾಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ V ಶಶಿಧರ್ ಎಲ್ಲರೂ ಬಂದಿದ್ದಾರೆ. ಯಾಕೆ ಅಂದರೆ ಇಂಥ ಅನ್ಯಾಯವನ್ನು ನಾವು ಸಹಿಸಬಾರ್ದು, ಇವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಮಾರಣ ಹೋಮ ನಡೀತಾ ಇದೆ. ಆ ಮಾರಣ ಹೋಮಕ್ಕೆ ನನ್ನ ಸಹೋದರ ಪರಶುರಾಮ್ ಬಲಿಯಾಗಿದ್ದಾನೆ. ನಂದು ಬೆಂಗಳೂರಾದರೂ ಕೂಡ ನಾನು ಜಿಲ್ಲೆಯನ್ನು ಶಾಸಕನಾಗಿ ನೋಡಲ್ ಡಿಸ್ಟ್ರಿಕ್ಟ್ ಆಗಿ ನಾನು ಯಾದಗಿರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ನಾನು ಅಲ್ಲಿಗೆ ಹೋದ ಮೇಲೆ ಆತಂದು ಟ್ರಾನ್ಸ್ಫರ್ ಆಗಿ ಬಂದ. ಅಲ್ಲಿ ಹೇಳ್ದ, ಅಣ್ಣ ಭಾಳ ಕಷ್ಟ ಆಯಿತು ನಾನು ಇಲ್ಲಿಗೆ ಬರಲಿಕ್ಕೆ. ಚೆನ್ನಾರೆಡ್ಡಿ ಶಾಸಕರು ಬಿಡಲೇ ಇಲ್ಲ, 20 ಲಕ್ಷ ತೊಗೊಂಡ್ರು ನನ್ನ ಹತ್ರ. ಸಾಲ ಎಲ್ಲ ಮಾಡ್ಕೊಂಡು ಅವ್ರಿಗೆ ಏನೋ ಒಡವೆ ಎಲ್ಲ ಅಡ ಇಟ್ಟು ದುಡ್ಡು ಕೊಟ್ಟು ಬಂದಿದ್ದೀನಿ ಅಂದ. ಯಾಕಪ್ಪ ನೀನು ಮೊದಲೇ ಹೇಳ್ಬಾರ್ದ ಇಂಥವೆಲ್ಲ ನೀನು ನನಗೆ? ಏನು ಮಾಡೋಕ್ಕಾಗಲ್ಲಣ್ಣ, ನಮ್ಮ ಪರಿಸ್ಥಿತಿನೇ ಇದು. ತೊಗೊಂಡ್ರು. ಆ 20 ಹೋಯ್ತು.
ಅದಾದ ನಂತರ ಚುನಾವಣೆ ಮೊನ್ನೆ ಹತ್ರ ಬಂದಾಗ 4 ತಿಂಗಳು ಅವನ್ನ ಬೇರೆ ಕಡೆಗೆ ಕೆಲಸಕ್ಕೆ ಕಳಿಸಿದ್ರು ಸರ್ಕಾರ. 4 ತಿಂಗಳು ಅವನ್ನ ಮುಗಿಸಿ 3 ತಿಂಗಳು ಹೋಗಿ ಬರೋಷ್ಟೊತ್ತಿಗೆ ಒಂದು ಸರ್ವೀಸ್ 7 ತಿಂಗಳಾಯಿತು ಟೋಟಲು. 7 ತಿಂಗಳಿಗೆ ಎತ್ತಂಗಡಿ ಮಾಡ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಇದೊಂದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೋಡಬೇಕು. ಕಾನೂನಿನಲ್ಲಿದೆ 1 ವರ್ಷ ಅವ್ರನ್ನ ಯಾರನ್ನೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಾನೂನು ಹೇಳ್ತದೆ. 2 ಇಯರ್ಸ್ ಇರ್ತದೆ. ಆದರೆ ಈಗ 2 ವರ್ಷ ಮಾಡಿದ್ದಾರೆ. ಹೌದು, 2 ವರ್ಷ ಇದ್ದರೂ ಕೂಡ 7 ತಿಂಗಳಿಗೆ ಹೆಂಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರ ಅವನ್ನ? ಕಾರಣ ಏನು ಗೊತ್ತಾ? ಈಗ ನೀನು ಮುಂದುವರಿಬೇಕಂದ್ರೆ 30 ಲಕ್ಷ ಕೊಡಿ ಅಂತ. ಇದು ಚೆನ್ನಾರೆಡ್ಡಿ ಪಾಟೀಲ್ ಅವರು ಮತ್ತು ಅವರ ಮಗ ಇದಾನಲ್ಲ, ಅಪ್ಪನಿಗಿಂತ ಖತರ್ನಾಕಿದ್ದಾನೆ. ಅಪ್ಪನಿಗಿಂತ ಖತರ್ನಾಕಿದ್ದಾರೆ. ಟೋಟಲಿ ಬೆಳಗಿಂದ ಸಂಜೆವರೆಗೂ ದಂಧೆಯಲ್ಲಿರ್ತಾರೆ ಅವರು. ದಂಧೆ ಮಾಡೋದೊಂದೇ ಗೊತ್ತು ಅವ್ರಿಗೆ. ಈ ಇಬ್ಬರು ಸೇರಿ ಈ ಕರ್ಮಕಾಂಡಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ವಿಚಾರಕ್ಕೂ ದುಡ್ಡಿಲ್ಲದೆ ಏನೂ ನಡೆಯೋದಿಲ್ಲ. ಇಂಥ ಇದರಲ್ಲಿ ಪರಶುರಾಮ್ ಅವರು ಅಲ್ಲಿ ಹೋಗಿ ಹಣ ಕೊಟ್ಟಿದ್ದು ಅಲ್ಲದೆ, ಯಾಕೆ ಇಷ್ಟು ಬೇಗ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ, ನನಗೆ ಇನ್ನೂ 2 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂತೇಳಿದರೆ, ಜಾತಿ ನಿಂದನೆ ಮಾಡಿ ನಿನ್ನಂಥವರು, ನಿನ್ನ ಜಾತಿ ಅಂಥವರು ನನ್ನ ಮನೆ ಮುಂದೆ ನಿಂತ್ಕೊಂಡು ಮಾತಾಡುವ ಯೋಗ್ಯತೆ ಇದೆಯಾ ನಿನಗೆ? ಇಲ್ಲಿಂದ ಹೊರಟು ಹೋಗು, ಇಲ್ಲಾಂದರೆ ನಿನ್ನ ಆರೋಗ್ಯ ಸರಿ ಇರೋದಿಲ್ಲ ಆಮೇಲೆ ಅಂತ ಹೇಳಿ ಕಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.